ನಮಸ್ಕಾರ ಎಲ್ರಿಗೂ, ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸುಮ್ಮನೆ ಒಂದಿಷ್ಟು ವಿಷಯದ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ನಿನ್ನೆದು ವಿಡಿಯೋ ಅಂತೂ ಓ ಮೈ ಗಾಡ್, 1.5 ಲಕ್ಷ ಜನ ನೋಡಿದ್ದಾರೆ 24 ಗಂಟೆಯಲ್ಲಿ. ಇಟ್ಸ್ ಅ ಹ್ಯೂಜ್ ಥಿಂಗ್. ಈ ಹೊಸ ಚಾನಲ್ಗೆ, ನಂದು ಈ ಹೊಸ ಚಾನಲ್ಗೆ 1.5 ಲಕ್ಷ ವಿದಿನ್ 24 ಅವರ್ಸ್ ಅಂದರೆ ತುಂಬ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿನ್ನೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಕೂಡ ಹುಟ್ಕೊಂಡ್ರು ಈ ಚಾನಲ್ಗೆ. ಈ ವಿಡಿಯೋ ಮಾಡ್ತಿರೋವಾಗ 59,300 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಚಾನಲ್ಗೆ. ಹೋಪ್ಫುಲಿ 60,000 ಆಗ್ಬೋದು ಆದಷ್ಟು ಬೇಗ ಅಂತ ಅಂದ್ಕೊಂಡಿದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಈ ಚಾನಲಲ್ಲಿ ಬರ್ತಿರೋಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಆ್ಯಸ್ ಯು ನೋ, ನಿನ್ನೆ RCB CSK ವಿರುದ್ಧ ವಿನ್ ಆಗಿ ಪ್ಲೇ ಆಫಿಗೆ ಕ್ವಾಲಿಫೈ ಆಯಿತು. ನನಗಂತೂ ಬೀಯಿಂಗ್ ಏನು RCB ಅನ್ನು ಫುಲ್ಲು ಸೈಕಾಗಿ ಹೋಗಿತ್ತು ನಿನ್ನೆದು ವಿನ್ನು. ಅಂದರೆ ಎಲ್ಲ ಇಮೋಷನ್ಸು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಯಾವುದೋ ನೆಕ್ಸ್ಟ್ ಲೆವೆಲಲ್ಲಿ, ಅಂದರೆ ಟ್ರಿಪ್ ಹೊಡಿಯೋದು ಅಂತ ಹೇಳ್ತಾರಲ್ಲ, ಹಾಗೆ ಜುಬ್ಬು ಅಂತಾಗಿತ್ತು. ಆಯಿತಾ? ಆ್ಯಂಡ್ ಎಲ್ರಿಗೂ ಹಾರ್ಡ್ ಕೋರ್ RCB ಅನ್ಸಿಗೆ ಹಾಗೆ 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 ಆಗಿರ್ತದೆ. ಬಟ್ ಅಂದರೆ ಒಂದಿಷ್ಟು ಕಮೆಂಟ್ಸ್ ಎಲ್ಲ ನಾವು ನೋಡ್ತೇವೆ ಅಥವಾ ಎಲ್ಲ ನೋಡ್ತೇವಲ್ಲ, ಬರ್ತದೆ ಒಂದಿಷ್ಟು ಮೆಸೇಜಸ್. ಏನಂತಂದರೆ, ಏನು ಗುರು ಕಪ್ಪು ವಿನ್ನಾದವ್ರ ಥರ ಆಡ್ತಿರಲ್ಲ, ಅಥವಾ ಕಪ್ಪು ವಿನ್ನಾದವ್ರ ಥರ ಸೆಲೆಬ್ರೇಷನ್ ಇತ್ತು RCB ಪ್ಲೇಯರ್ಸ್ ಇದು ಅಂತ ಕಮೆಂಟ್. ಅಂದರೆ ಕಪ್ಪು ವಿನ್ನಾದರೆ ಮಾತ್ರ ಸೆಲೆಬ್ರೇಟ್ ಮಾಡಬೇಕಾ? ಅಂದರೆ ಇಲ್ದಿದ್ರೆ ಸೆಲೆಬ್ರೇಟ್ ಮಾಡಬಾರ್ದು. ಸುಮ್ಮನೆ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ಎಕ್ಸಾಮಲ್ಲಿ 85% ಬಂತು ಅಂತ ಇಟ್ಕೊಳ್ಳಿ, ಕರೆಕ್ಟ್ ಅಂತ ಲೈಟ್ ಹೋಯ್ತಲ್ಲ. ನಿಮಗೆ ಎಕ್ಸಾಮಲ್ಲಿ 85% ಬಂತು ಅಂತ ಇಟ್ಕೊಳ್ಳಿ. ನೀವು ಸೆಲೆಬ್ರೇಟ್ ಮಾಡಿದ್ರು, ನನಗೆ ಡಿಸ್ಟಿಂಕ್ಷನ್ ಅಂತ ಸೆಲೆಬ್ರೇಟ್ ಮಾಡಿದ್ರಿ. ನೀವು ಫಸ್ಟ್ ಅಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಅಲ್ಲ, ಎಂಥದಲ್ಲ, 85% ಬಂದಿದೆ, ಡಿಸ್ಟಿಂಕ್ಷನ್ ಬಂದಿದೆ. ಆಗ ಯಾರಾದರೂ ಎಂತ ಮಾರೆ ಫಸ್ಟ್ ಬಂದು ಒಂಥರ ಆಡ್ತೀಯಲ್ಲ ಅಂತಂದರೆ ಹೇಗಾಗ್ಬೋದು ನಿಮಗೆ? ಅಂದರೆ ಫಸ್ಟ್ ಬಂದರೆ ಮಾತ್ರ ಸೆಲೆಬ್ರೇಟ್ ಮಾಡಬೇಕಾ? ಫಸ್ಟ್ ಮಾತ್ರ ಶ್ರೇಷ್ಠ, ಮತ್ತು ಬೇರೆ ಅಂತ ಬಂದರೆ ಸೆಲೆಬ್ರೇಟ್ ಎಲ್ಲ ಮಾಡಬಾರ್ದಾ? ಆ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ? ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮದೇ ಟೀಮ್ ತಗೊಳ್ಳಿ. ಕರೆಕ್ಟ್ ಅಂತ ನಾ ಹೇಳಿದ್ದು, ನಿಮ್ಮದೇ ಟೀಮ್ ತಗೊಳ್ಳಿ. ನೀವು ಯಾವುದೇ ಟೀಮನ್ನು ಸಪೋರ್ಟ್ ಮಾಡಿ. ಈಗ CSKನಾ, ಓಕೆ, ಅಥವಾ ಮುಂಬೈಯ ಒಳವರ್ CSK ಅಂತ ಇಟ್ಕೊಳ್ಳೋ. ನೀವು 10th ಪೊಸಿಷನಲ್ಲಿ ಇದ್ರಿ IPL ಅಲ್ಲಿ ಅಂತ ಇಟ್ಕೊಳ್ಳೋ. 10th ಪೊಸಿಷನಿಂದ ಅಂದರೆ ನೀವು ಕ್ವಾಲಿಫೈ ಆಗುವಂಥ ಚಾನ್ಸ್ 0.3 ಇಂದ 0.1% ಅಷ್ಟೇ, ಅಥವಾ 0.3 ಇಂದ 1% ಮಾತ್ರ ಇದ್ದದ್ದು. ಒಂದು ಪ್ರೊಬಾಬಿಲಿಟಿ ಲೆಕ್ಕ ಹಾಕಿದಾಗ 1% ಚಾನ್ಸ್ ಇದೆ ಮಾರ್ರೆ ಪ್ಲೇ ಆಫಿಗೆ ಹೋಗ್ಬೋದು ಅಷ್ಟೇ ಅಂತ ಇದ್ದ ಸಿಚುವೇಷನಲ್ಲಿ, ಎಲ್ಲರೂ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾಗ, ಸ್ವತಃ ನೀವು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾಗ, ನೀವು ಒಂದೊಂದೇ ಮ್ಯಾಚನ್ನು ಗೆದ್ದುಕೊಂಡು, ಸತತ 6 ಮ್ಯಾಚ್ಗಳನ್ನು ಗೆದ್ದುಕೊಂಡು, ಆ್ಯಂಡ್ ಲಾಸ್ಟ್ 6ನೇ ಮ್ಯಾಚ್ ಇದೆಯಲ್ಲ, ಅದಕ್ಕೆ ಬರೀ ಗೆದ್ದರೆ ಸಾಕಾಗೋದಿಲ್ಲ, ಮಿನಿಮಮ್ 18 ರನ್ ಅಂತರದ ಇದಿರಬೇಕು, ಗೆಲುವಿನ ಅಂತರ 18 ರನ್ ಇರಬೇಕು. ಆ ಥರದ್ದು ಕಂಡೀಷನೆಲ್ಲ ಇದ್ದಾಗ, ರನ್ ರೇಟ್ ಎಲ್ಲ ಇದ್ದಾಗ, ನೀವು ಅದೆಲ್ಲ ಆಡ್ಸ್ಗಳನ್ನು ದಾಟಿ ವಿನ್ನಾಗಿ ಪ್ಲೇ ಆಫಿಗೆ ತೇರ್ಗಡೆ ಆದ್ರಿ ಅಂತ ಇಟ್ಕೊಳ್ಳಿ. ಆಗ ವೇಟ್ ಕಪ್ಪು ಗೆಲ್ಲಲಿಲ್ಲ ಅಂತ ಸುಮ್ಮನೆ ಇರ್ತೀರಾ, ಅಥವಾ ಅಂತ ಸೆಲೆಬ್ರೇಟ್ ಮಾಡ್ತೀರಾ? ನೀವು ಸಹ ಮನುಷ್ಯರೇ ನಮ್ಮ ಥರ, ಎಲ್ಲರ ಅಂತ ಸೆಲೆಬ್ರೇಟ್ ಮಾಡ್ತಾರಲ್ವ ಫ್ಯಾನ್ಸ್ ಆ್ಯಂಡ್ ಪ್ಲೇಯರ್ ಕೂಡ. ಓಕೆ, ಧೋನಿ ಸೆಲೆಬ್ರೇಟ್ ಮಾಡೋದಿಲ್ಲ, ಬಿಕಾಸ್ ಅವರು ಅವ್ರು ಹಾಗೆ ಇರೋದೇ ಹಾಗೆ, ಜಾಸ್ತಿ ತೋರಿಸ್ಕೊಳ್ಳೋದಿಲ್ಲ. ಕರೆಕ್ಟಾ? ಒಬ್ಬೊಬ್ರು ಒಂದೊಂಥರ. ನಾನು ಅಂತ ಕಿರ್ಚಾಡ್ತೇನೆ, ನಮ್ಮ ಅಪ್ಪ ಅಮ್ಮ ನಂಗೆ ಹುಚ್ಚು ಅಂತ ಅಂದ್ಕೊಳ್ತಾರೆ. ಎಂತ ಆಯ್ತು ಈಗ, ಜಸ್ಟ್ ವಿನ್ ಆದ್ರೆ ಅಷ್ಟೇ ಅಲ್ಲ ಅಂತ. ಯಾಕಂದರೆ ಅವ್ರು ಇರೋದು ಆ ಥರ, ವೆರಿ ಸೋಬರ್. ನಮಗೆ ಭಯಂಕರ ಎಕ್ಸ್ಪ್ರೆಸಿವ್ ಅಂತ. ಒಬ್ಬೊಬ್ರು ಇರುವಂಥ ರೀತಿ ಒಂದೊಂಥರ. ಸೊ ಕೊಹ್ಲಿದು ಈಗ ದೊಡ್ಡ ವಿಷಯ ಅಂತಂದರೆ, ಕೊಹ್ಲಿ ಸ್ವಲ್ಪ ಓವರ್ ಆಯಿತು. ಕೊಹ್ಲಿ ಓವರೇ ಇರೋದು ಏನು? ನಿನ್ನೆ ಕೊಹ್ಲಿದು ಆ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು. ಕೊಹ್ಲಿ ಇರೋದು ಹಾಗೆ ಅಲ್ವಾ? ಅದು ಯಾರದೇ ವಿಕೆಟ್ ಆಗಿರಲಿ, ಫಸ್ಟ್ ಡೆಬ್ಯೂ ಮ್ಯಾಚ್ ಆಡ್ತಿರೋಂಥ ಆಟಗಾರನ ವಿಕೆಟ್ ಆಗಿರಲಿ, ಅಥವಾ ಬೌಲರ್ದು ವಿಕೆಟ್ ಆಗಿರಲಿ, ಅಥವಾ ಸರ್ವಶ್ರೇಷ್ಠ ಆಟಗಾರನ ವಿಕೆಟ್ ಬಿದ್ದಾಗಲೂ ಎಲ್ಲ ಟೈಮಲ್ಲೂ ಅಂತವೇ ಇರೋದು. ಅವರು ಕಿರ್ಚಾಡ್ತಿರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಬೌಲರ್ಗೆ ಕನ್ಫ್ಯೂಸ್ ಆಗಿ ಕರೆಕ್ಟ್ ಅಂತ ನೋಡಿ, ಮತ್ತೆ ಪುನಃ ಲೈಟ್ ಆಯಿತು. ಬೌಲರ್ಗೆ ಕನ್ಫ್ಯೂಸ್ ಆಗಿ ಹೋಗ್ತದೆ, ವಿಕೆಟ್ ನಾ ತೆಗ್ದಿದ್ದ ಕೊಹ್ಲಿ ತೆಗ್ದದ ಅಂತ. ಅವ್ರು ಇರೋದೇ ಹಾಗೆ, ಫುಲ್ ಆಫ್ ಲೈಫ್ ಅಂತ. ಆ್ಯಂಡ್ ಪ್ಲೇಯರ್ ಎದುರುಗಡೆ ಹೋಗಿ MCBC ಫಕ್ ಆಫ್ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾವು ಒಪ್ತೇನೆ. ಪ್ಲೇಯರಿಗೆ ಹೋಗಿ ಬೈದರೆ, ಎದುರುಗಡೆ ಹೋಗಿ ಹಾಗೆ ಹೀಗೆ ಅಂತ ಬೈದರೆ, ಅವರು ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡು ಅವರ ಪಾಡಿಗೆ MCBC ಕಮಾನ್ ಮಕ್ಕ ಅಂತ ಹೇಳಿದರೆ ಅದು ಒಫೆಂಡ್ ಆಗೋದು ಎಂತಕ್ಕೆ? ಅವ್ರು ಇರೋದೇ ಹಾಗೆ, ಅವ್ರು ಇರೋದೇ ಅಗ್ರೆಸಿವ್. ಅದು ಈಗ ಚೇಂಜ್ ಮಾಡ್ಲಿಕ್ಕೆ ಹೋದರೆ ಅದು ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಆ್ಯಂಡ್ ಟಿಪಿಕಲ್ ಡೆಲ್ಲಿ ಗೈ ಹೀಸ್. ಆ್ಯಂಡ್ ಈಗ ನಾವೆಲ್ಲ ಬುದ್ಧಿವಾದೋಡು, ಕೊಹ್ಲಿದು ಓವರ್ ಆಯಿತು, ಹಾಗೆ ಹೀಗೆ, ಅವರನ್ನು ನೋಡಿ ಕಲಿಬೇಕು, ಇವರನ್ನು ನೋಡಿ ಕಲಿಬೇಕು. ಯಾರನ್ನು ನೋಡಿ ಕಲಿಯೋದು ಬೇಡ ಮಾರ. ಮ್ಯಾಚ್ ವಿನ್ ಮಾಡಿಸಿದ್ರೆ ಸಾಕು ಟೀಮಿಗೆ. ಅಟ್ ದ ಎಂಡ್ ಅದು ಮುಖ್ಯ ಆಗೋದು. ಸೊ
ಅಂದರೆ ಒಂದು ಟೀಮ್ ಇದು ಅಥವಾ ಯಾವುದೊಂದು ಪ್ಲೇಯರ್ ಸೆಲೆಬ್ರೇಟ್ ಮಾಡ್ತಿದ್ರೆ ಅದು ಸಹ ತಪ್ಪು ಅಂತಂದರೆ ಹೇಗೆ ಮಾರ್ರೆ. ಆ್ಯಂಡ್ ಯಾರಾದ್ರು ನೋಡಿರ್ತಿದ್ದಾರೆ ದಿನೇಶ್ ಕಾರ್ತಿಕ್ ಅವರದು ವಿನ್ನಿಂಗ್ ಸ್ಪೀಚ್ ನೋಡಿ, RCB ಡ್ರೆಸ್ಸಿಂಗ್ ರೂಮಲ್ಲಿ ವಿನ್ನಿಂಗ್ ಸ್ಪೀಚ್ ಎಷ್ಟು ಸೂಪರಾಗಿ ಮಾತಾಡಿದ್ರು ಅಂತಂದರೆ, ಈಗ ಮುಂದೆ ಯಾವ್ದು ನೋಡಿ ನಾ ಹೇಳಿದೆಲ್ಲ ಕರೆಕ್ಟೇ ಇವತ್ತು. ಮುಂದೆ ಒಂದು ಸಿಚುವೇಶನ್ ಬರ್ಬೋದು, ಅದು ಇದಕ್ಕಿಂತ ಮುಂಚೆ ಸಹ ಸಿಚುವೇಶನ್ ಸುಮಾರಿತ್ತು. ಏನು ಅಂತಂದರೆ ಫಸ್ಟ್ ಹಾಫ್ ಆಫ್ ದ IPL ಆದಮೇಲೆ, ಟೂರ್ನಮೆಂಟ್ ಆದಮೇಲೆ ಯಾವುದೋ ಒಂದು ಟೀಮ್ ಫಸ್ಟ್ 8 ಮ್ಯಾಚಲ್ಲಿ 1 ಅಥವಾ 2 ಮ್ಯಾಚ್ ಮಾತ್ರ ವಿನ್ ಆಗಿರ್ತದೆ. ಅವರಿಗೆ ಸಹ ಹೀಗೆ ಇರ್ತದೆ, ಅವರು 6ಕ್ಕೆ 6 ವಿನ್ ಆಗಬೇಕು, ಇಷ್ಟು ರನ್ ರೇಟಲ್ಲಿ ವಿನ್ ಆಗಬೇಕು, ಹಾಗೆ ಹೀಗೆ. ಎಂಥ ಲೈಟಾ ಎಂಥ ಈ ಥರದ ಸಿಚುವೇಶನ್ ಇರ್ತದೆ. ಆಗ ಅವರು ಅಟ್ಲೀಸ್ಟ್ ಇನ್ಮೇಲೆ ಆದರೂ ಒಂದು ಎಕ್ಸಾಂಪಲ್ ಇಟ್ಕೊಂಡಿರ್ಬೋದು ಅಂತ. 2014ರಲ್ಲಿ RCBಗೆ ಸಹ ಹೀಗೆ ಒಂದು ಸಿಚುವೇಶನ್ ಇತ್ತು ಮಾರ, ಅವ್ರು ಸೂಪರಾಗಿ ಆಡಿದರು, ಅವ್ರು ಕ್ವಾಲಿಫೈಗೆ ಹೋದರು. ಸೊ ನಮಗೆ ಇನ್ನೂ ಸಹ ಏನು ಕಾಲ ಮಿಂಚಿಲ್ಲ, ಟ್ರೈ ಮಾಡುವ, RCB ಥರ ಟ್ರೈ ಮಾಡುವಂಥ ಒಂದು ಎಕ್ಸಾಂಪಲ್ ಆದರೂ ಸೆಟ್ ಮಾಡಿದ್ದೇನೆ, ಮಾಡಿದ್ದೇವೆ. ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರಲ್ವ, ಆ ಥರ ನಾವು ಇಡೀ ತಂಡವಾಗಿ ಆಡಿದೆವು. ಇದು ಒಂಥರ ದೊಡ್ಡ ಥಿಂಗ್. ಇಂಥ ಕಮ್ಬ್ಯಾಕ್ ಕ್ರಿಕೆಟಲ್ಲಿ ಆಗೋದು ಅಥವಾ ಯಾವುದೇ ಸ್ಪೋರ್ಟಲ್ಲಿ ಈ ಥರದ ಕಮ್ಬ್ಯಾಕ್ ಅಪರೂಪದಲ್ಲಿ ಅಪರೂಪ ಆಗೋದು ಅಂತ. ಕರೆಕ್ಟ್ ಅಲ್ವಾ? ಇದು ದೊಡ್ಡ ಸಾಧನೆ. ಈಗ RCB ಎಲಿಮಿನೇಟರ್ಲಿ ಔಟಾಗಿ ಬರ್ಬೋದು, ಆವಾಗ ಒಂದು ದೊಡ್ಡ ಇದು ಮಾಡಿದ್ರು ಮಾರ್ರೆ, ಸೆಲೆಬ್ರೇಟ್ ಮಾಡಿದ್ರು, ಎಲಿಮಿನೇಟರ್ಲಿ ಹೋಗಿ ಔಟಾಗಿ ಬಂದರು. ಎಲಿಮಿನೇಟರಲ್ಲಿ ಹೋಗಿ ಔಟಾಗಿ ಬಂದ ಕೂಡಲೇ ಹಾಗಾದ್ರೆ ಇಲ್ಲ 6ಕ್ಕೆ 6 ವಿನ್ ಆದದ್ದು ಅದೆಲ್ಲ ಅದು ಏನು ನಗಣ್ಯ ಅಂತನ, ಅದು ಲೆಕ್ಕಕ್ಕೆ ಇಲ್ಲ ಅಂತನ. ಆ್ಯಂಡ್ ನಾರ್ಮಲ್ ಆಗಿ ವಿನ್ ಆಗಿದ್ದಲ್ಲ ಮಾರೆ, ಅವ್ರದ್ದು ರನ್ ರೇಟ್ಸ್ -0.1 ಎಲ್ಲಿಯೇ ಅದು ಹೋಗಿದೆ, ಅದು -1 ಪಾಯಿಂಟ್ ಎಷ್ಟೋ ಇತ್ತು ರನ್ ರೇಟ್. ಅದನ್ನು ಪಾಸಿಟಿವ್ಗೆ ತಗೊಂಡು ಹೋಗ್ಬೇಕಿತ್ತಲ್ಲ. ಗುಜರಾತ್ 200 ರನ್ ಹೊಡೆದಾಗ ಒಂದೇ ವಿಕೆಟಲ್ಲಿ ಹೊಡೆದಾಕಿದ್ರು. ವಿಲ್ ಜಾಕ್ಸ್ ಆಲ್ ಆಫ್ ಅ ಸಡನ್ 41 ಬಾಲ್ 100 16 ಓವರಲ್ಲಿ ಹೊಡೆದಾಕಿದ್ರು. ಮತ್ತು ಗುಜರಾತ್ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಆ ಟಾರ್ಗೆಟನ್ನು 14 ಓವರ 13 ಓವರಲ್ಲಿ ಹೊಡೆದಾಕಿದ್ರು. ಮತ್ತು ಸತತ 3 ಬಾರಿಗೆ ತನ್ನ ಒಪೊನೆಂಟನ್ನು ಆಲ್ಔಟ್ ಮಾಡಿ ಹಾಕಿದರು. ಆ್ಯಂಡ್ ನಿನ್ನೆ CSK ಮೇಲೆ ಅಂಥ ಒಂದು ಮಿನಿಮಮ್ 18 ರನ್ ಇಟ್ಕೊಂಡು ಇರಬೇಕಿತ್ತಲ್ಲ ಮಾರ್ಜಿನ್, ಆ ವಿಕ್ಟ್ರಿ ಎಲ್ಲ ಸಹ ದೊಡ್ಡ ವಿಷಯ ಮಾರ್ರೆ. ನಿಮ್ಗೆ ಆಯ್ತು, ನೀವು RCB ಫ್ಯಾನ್ ಆಗಿರೋದು ನನಗೇನು ಫರಕ್ ಆಗೋದಿಲ್ಲ, ನೀವು ಯಾರನ್ನು ಬೇಕಾದ್ರೆ ಸಪೋರ್ಟ್ ಮಾಡಿ, ನಾನು ಅದರಲ್ಲೆಲ್ಲ ಇಲ್ಲ. ಇದು ಫ್ರಾಂಚೈಸಿ ಕ್ರಿಕೆಟ್, ನಿಮಗೆ ಯಾರನ್ನು ಬೇಕು ಸಪೋರ್ಟ್ ಮಾಡ್ಬೋದು. ನೀವು ಕನ್ನಡ ನಾಡಿನಲ್ಲಿದ್ದೀರಿ, RCBಗೆ ಸಪೋರ್ಟ್ ಮಾಡಬೇಕು, ಆ ವಾದಕ್ಕೆಲ್ಲ ನಾನಿಲ್ಲ. ನಿಮ್ಮ ಇಷ್ಟ, ನೀವು ಯಾರನ್ನು ಬೇಕಾದ್ರೆ ಸಪೋರ್ಟ್ ಮಾಡ್ಬೋದು. ಬಟ್ ಅದರ ಅರ್ಥ ನೀವು ಒಂದು ಟೀಮ್ ಅಷ್ಟು ಕ್ಲೀನಾಗಿ ಒಂದು ಡಾಮಿನೇಟಿಂಗ್ ಕ್ರಿಕೆಟ್ ಅಂತ ಒಂದು ಕಮ್ಬ್ಯಾಕ್ ಮಾಡಿದಾಗ ಒಂದು ಹೊಗಳುವ ಮನಸ್ಥಿತಿ ಆದರೂ ಇರಬೇಕು ಅಲ್ವಾ? ಸಖತ್ತಾಗಿ ಆಡಿದರು ಮಾರ, ಸೂಪರಾಗಿ ಆಡಿದರು, ದೇ ಡಿಸರ್ವ್ಡ್ ಇಟ್ ಅನ್ನುವಂಥ ಒಂದು ಹೇಳುವಂಥ ಒಂದು ಒಳ್ಳೆ ಗುಣ ಇರಬೇಕು ಮಾರ. ನಾವೆಂತ ಮಾಡ್ತೀವಿ ಅಂತಂದರೆ, ಎಲ್ಲ ಮೊಸರಲ್ಲಿ ಕಲ್ಲು ಹುಡುಕ್ಲಿಕ್ಕೆ ಕಾಯ್ತಾ ಇರೋದು. ಅಂದರೆ ಈಗ ಎಂಥರ ಒಂದು ಬೇಕಲ್ಲ. ಈಗ ಕ್ವಾಲಿಫೈ ಆದರು, ಎಂತ ಇದ್ರ ಬಗ್ಗೆ ಎಂತ ಮಾತಾಡೋ, ಸೆಲೆಬ್ರೇಷನ್ ಎಂತ ಓವರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ. ದಟ್ ಈಸ್ ರಾಂಗ್. ಸೆಕೆಂಡ್ ಪಾಯಿಂಟ್, ಶೇಕ್ ಹ್ಯಾಂಡ್. ಇದೀಗ ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಉಂಟು. ಕೆಲವ್ರು ಎಂತ ಹೇಳ್ತಿದ್ದಾರೆ ಅಂತಂದರೆ, ಧೋನಿದು ವಿಕೆಟ್ ಬಿದ್ದ ಕೂಡಲೇ ಓಡಿ ಹೋಗಿ ಧೋನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಮತ್ತೆ ಪುನಃ ಸೆಲೆಬ್ರೇಟ್ ಮಾಡಬೇಕಿತ್ತಂತೆ. ಎಂತ ಹೇಳೋದು ಮಾರೆ. ಫಸ್ಟ್ ಆಫ್ ಆಲ್ ಧೋನಿ ಒಫಿಷಿಯಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಲಿಲ್ಲ. ಸೊ ಅಲ್ಲಿ ಹೋಗಿ ಎಂತಕ್ಕೆ, ನನಗೆ ಧೋನಿದು ವಿಕೆಟ್ ಬಿದ್ದಾಗ ಹೋಗಿ ಎಂತಕ್ಕೆ ಶೇಕ್ ಹ್ಯಾಂಡ್ ಕೊಡ್ಬೇಕಂತ ನಂಗೆ ಅರ್ಥನೇ ಆಗಲಿಲ್ಲ. ಆ ಲಾಜಿಕ್ಕೆ ಹಾಕುದಿದ್ರೆ ಹಾಗಾದರೆ ದಿನೇಶ್ ಕಾರ್ತಿಕ್ ಅವರು ಒಫಿಷಿಯಲಿ ಹೇಳಿದ್ದಾರೆ ಇದು ನಂದು ಲಾಸ್ಟ್ ಸೀಸನ್ ಅಂತ. ಹಾಗಾದ್ರೆ ದಿನೇಶ್ ಕಾರ್ತಿಕ್ ಔಟ್ ಆದಮೇಲೆ CSK ಪ್ಲೇಯರ್ಸ್ ಸಹ ಹೋಗಿ ಶೇಕ್ ಹ್ಯಾಂಡ್ ಕೊಡಬೇಕಿತ್ತಲ್ವಾ? ಆ್ಯಂಡ್ ಆಯ್ತು ಮಾರೆ, ಧೋನಿದು ಲಾಸ್ಟ್ ಸೀಸನ್ ಲಾಸ್ಟ್ ಮ್ಯಾಚ್ ಅಂತವೇ ಅಂದುಕೊಳ್ಳುವ. ಈಗ ಯಾವಾಗ ಶೇಕ್ ಹ್ಯಾಂಡ್ ಕೊಡ್ತಾರೆ ಗೊತ್ತುಂಟ? ಫಸ್ಟ್ ಬ್ಯಾಟಿಂಗ್ ಬಂದರು ಅಂತ ಇಟ್ಕೊಳ್ಳಿ CSK, ಆವಾಗ ಧೋನಿದು ವಿಕೆಟ್ ಹೋದ್ಮೇಲೆ ಬಂದು ಶೇಕ್ ಹ್ಯಾಂಡ್ ಎಲ್ಲ ಕೊಡ್ಬೋದು. ಯಾಕಂತಂದರೆ ಮ್ಯಾಚ್ ಇನ್ನೂ ಸಹ ನಡೀತಾ ಉಂಟು, ಸುಮಾರು ಹೊತ್ತುಂಟು. ಅಥವಾ ಧೋನಿ ಓಪನರ ಮಿಡ್ಲ್ ಆರ್ಡ್ರಲ್ಲಿ ಬಂದು ಒಂದು 12-13 ಓವರಿಗೆ ಔಟ್ ಆಗಿದ್ರು ಅಂತ ಇಟ್ಕೊಳ್ಳೋ, ಆಗ ಶೇಕ್ ಹ್ಯಾಂಡ್ ಓಕೆ. ಲಾಸ್ಟ್ ಮಿನಿಟ್ ಲಾಸ್ಟ್ ಮೊಮೆಂಟ್ ಧೋನಿದು ತುಂಬ ದೊಡ್ಡ ವಿಕೆಟ್, ಅಂದರೆ ಧೋನಿ ಇದ್ದರೆ CSK ಕ್ವಾಲಿಫೈ ಆಗ್ತದೆ ಅಂತ ಎಲ್ರಿಗೂ ಸಹ ಗೊತ್ತಿತ್ತು. ಆ ಹೀಟ್ ಆಫ್ ದ ಮೂಮೆಂಟಲ್ಲಿ 2 ಬಾಲಿಗೆ 2 ಸಿಕ್ಸ್ ಬಂದಿದೆ, ಧೋನಿ ಒಂದು ದೊಡ್ಡ ಸಿಕ್ಸರ್ ಹೊಡೆದಿದ್ದಾರೆ, ಧೋನಿದು ವಿಕೆಟ್ ಇಂಪಾರ್ಟೆಂಟು, ಅಷ್ಟು ಟೆನ್ಷನು, ಮೈಂಡ್ ಡ್ಯಾಶ್ ಅದು ಹೇಳಿಗ ಅದು ಫುಲ್ ಆಗಿರ್ತದಲ್ಲ. ಆ ಕ್ಷಣದಲ್ಲಿ ನೆಕ್ಸ್ಟ್ ಬಾಲ್ ಧೋನಿ ವಿಕೆಟ್ ಬಿದ್ದಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಗ್ರೌಂಡಲ್ಲಿದ್ದೀರಿ, ನೀವು ಒಂದು ಪ್ಲೇಯರ್ ಅಂತ, ನೀವು ವಿಕೆಟ್ ಬಿದ್ದ ಕೊಡೋ ಕಂಗ್ರಾಟ್ಸ್ ಸರ್, ಆಲ್ ದ ಬೆಸ್ಟ್ ಅಂತ ಹೇಳ್ತೀರಾ, ಅದು ಹುಚ್ಚರ್ತಲ್ಲ ಸೆಲೆಬ್ರೇಟ್ ಮಾಡ್ತೀರಲ್ವಾ? ಹಾಗೆ ಆದದ್ದು, ಅಷ್ಟೇ ಆದದ್ದು. ಅದನ್ನು ಸಹ ತಪ್ಪು ಅಂತ ಹುಡುಕುದು, ಅದು ಧೋನಿ ಹತ್ರ ಹೋಗಿ ಓಡಿ ಸೆಕೆಂಡ್ ಕೊಡಬೇಕಿತ್ತು, ಹಾಗೆ ಹೀಗೆ. ಆ್ಯಂಡ್ ಇನ್ನೊಂದು ಎಂತಾಯಿತು, ಮ್ಯಾಚ್ ಎಲ್ಲ ಮುಗಿದ್ಮೇಲೆ
ಆ್ಯಂಡ್ ಯಾರು ಅಂದ್ಕೊಂಡಿರಲಿಲ್ಲ ಮಾರೆ RCB ಹೀಗೆ ಕ್ವಾಲಿಫೈ ಆಗ್ತದೆ ಅಂತ. ನೀವು ಆ ಪ್ಲೇಸಲ್ಲಿ ನಿಂತು ಥಿಂಕ್ ಮಾಡಬೇಕು. ಒಬ್ವಿಯಸ್ಲಿ ಹುಚ್ಚಾರ್ತಲ್ಲ, ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ಎಮೋಷ್ನಲ್ ಆಗಿರ್ತಾರೆ. ಕೊಹ್ಲಿಗೆ ಐ ಥಿಂಕ್ ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬಂತು. ನಂಗಂತೂ ಒಟ್ಟರಷ್ಟಕ್ಕೆ ಕೂಗಿದ್ದೇನೆ ಅಂತಂದರೆ ಹತ್ತಿದ್ದೇನೆ ಮರೆ, ಫುಲ್ಲು ಕಿರ್ಚಾಡಿ ಎಲ್ಲ ಆ ಇಮೋಷ್ನಲ್ ಮೊಮೆಂಟ್ ಅಷ್ಟು ಸೆಲೆಬ್ರೇಟ್ ಮಾಡ್ತಿರುವಾಗ ಅದೇನಾಗಿದೆ, ಧೋನಿ ಅವರು ಸೆಕೆಂಡ್ ಕೊಡ್ಲಿಕ್ಕೆ ಎಲ್ಲ ಬಂದು ನಿಂತಿದ್ದಾರೆ. CSK ಪ್ಲೇಯರ್ಸ್ ನಿಂತಿದ್ದಾರೆ. ಎಷ್ಟು ನಿಮಿಷ ನಿಂತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ 2 ನಿಮಿಷ, ಕೆಲವರು ಹೇಳ್ತಾರೆ 3 ನಿಮಿಷ. ಧೋನಿ ವೆಯ್ಟ್ ಮಾಡಿದ್ದಾರೆ. ಕೊನೆಗೆ ಆಯಿತು ಲೆಟ್ ದೆಮ್ ಸೆಲೆಬ್ರೇಟ್ ಅಂತ ಹೇಳಿಕೊಂಡು ಇದಕ್ಕೆ ಹೋಗಿದ್ದಾರೆ. ಏನು ಅವ್ರದ್ದು ರೂಮ್ಗೆ ಹೋಗಿ ಕುತ್ಕೊಂಡಿದ್ದಾರೆ, ಮತ್ತೆ ಸೆಕೆಂಡ್ ಮಾಡುವ ಅಂತ. ಅದೀಗ ಏನಾಗಿದೆ, ನಮ್ಮ ಕಾಮೆಂಟ್ರಿಯಲ್ಲಿ ಒಬ್ಬರು ಎಕ್ಸ್ಪರ್ಟ್ ಇದಾರಲ್ಲ, ಹರ್ಷ ಭೋಗ್ಲೆ ಅವರು ಲಾಸ್ಟ್ 1 ವರ್ಷದಿಂದ ತುಂಬ ಜ್ಞಾನ ಕೊಡ್ತಾರೆ. ಲಾಸ್ಟ್ 1 ವರ್ಷದಿಂದ ಎಂತಾಗಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸಮ್ ಹೌ ಆ ವೈಬ್ ಗೊತ್ತಾಗ್ತಾ ಉಂಟು. ಹಿ ಡಸಂಟ್ ಲೈಕ್ ಕೊಹ್ಲಿ. ಈವನ್ ಗಾವಸ್ಕರ್ ಹಾಗೆ, ಮಂಜ್ರೇಕರ್ ಹಾಗೆ, ಅವ್ರಿಗೇನೋ ಸಮ್ ಇಶ್ಯೂ ವಿತ್ ಕೊಹ್ಲಿ, ನಂಗೆ ಎಂತ ಅಂತ ಗೊತ್ತಿಲ್ಲ. ಅವರು ಶುರು ಮಾಡ್ಕೊಂಡ್ರು, ಇಲ್ಲ ಅದು RCB ಮಾಡಿದ್ದು ತಪ್ಪು. RCB ಅವರು ಫಸ್ಟು ಅಂತ ಸೆಲೆಬ್ರೇಟ್ ಮಾಡಿ ಮತ್ತೆ ವೇಟ್ ಅಲ್ಲಿ ಹೋಗಿ ಧೋನಿಗೆ ಸೆಕೆಂಡ್ ಕೊಡುವ, ಆ ಪ್ಲೇಯರ್ಸಿಗೆಲ್ಲ ಸೆಕೆಂಡ್ ಕೊಡುವ, ಮತ್ತೆ ಅಂತ ಸೆಲೆಬ್ರೇಟ್ ಮಾಡುವ ಅಂತ ಹಾಗೆ ಮಾಡಬೇಕಿತ್ತಂತೆ. ಅದೇ ಹೇಳುದು ಮಾರೆ, ಕಾಮನ್ ಸೆನ್ಸ್ ಇಲ್ಲಿ ಮಾರೆ. ಆ ಪ್ಲೇಸಲ್ಲಿ ನಿಂತು ಥಿಂಕ್ ಮಾಡಿ ಇಂಥ ಕಮ್ ಬ್ಯಾಕ್ ಅದು ಅಪರೂಪ. ಡಿಕೇಡಿಗೆ ಒಂದ್ಸಲ ಆಗುದಾ ಅಥವಾ 20-30 ವರ್ಷಕ್ಕೊಂದ್ಸಲ ಈ ಥರದ ಕಮ್ ಬ್ಯಾಕ್ ಆಗುದಂತ ನಾನು ಅಂದ್ಕೊಂಡಿರೋದು. ಆ ಟೈಮಲ್ಲಿ ಪೀಕ್ ಲೆವೆಲಲ್ಲಿ ಅಂತ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದು ವಿನ್ ಆದಾಗ ಯಾವುದು ನಮ್ಮ 2011 ವರ್ಲ್ಡ್ ಕಪ್ ವಿನ್ ಆದಾಗ ನಾವು ಹುಚ್ಚಾರ್ತರ ಎಲ್ಲ ಗ್ರೌಂಡಿಗೆ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಲಿಲ್ವಾ? ಶ್ರೀಲಂಕನ್ ಪ್ಲೇಯರ್ಸ್ ಕಾಯಲಿಲ್ವ ಸ್ವಲ್ಪ ಹೊತ್ತು? ಅರ್ಥ ಮಾಡ್ಕೊಳ್ಳಿ, ಆ ಮೂಮೆಂಟಲ್ಲಿ ಹಾಗೆ ಆಗ್ತದೆ. ಅದನ್ನೇ ಇಟ್ಟುಕೊಂಡು RCB ಅವರು ಸರಿ ಇಲ್ಲ, ಅದು ಸರಿ ಇಲ್ಲ, ಕೊಹ್ಲಿ ಸರಿ ಇಲ್ಲ, ಕೊಹ್ಲಿದ ಆ್ಯಟಿಟ್ಯೂಡ್ ಸರಿ ಇಲ್ಲ ಎಂತ ಹೇಳುದು ಮಾರೆ. ಇದೇ ಕೊಹ್ಲಿ T20 ವರ್ಲ್ಡ್ ಕಪ್ಪಿಗೆ ಆಡುವಾಗ ಕೊಹ್ಲಿ ಅಂತ ಅಂತೇವೆ ನಾವು. ಒಂದು RCB ಟೀಮಲ್ಲಿ ಇದ್ದಾರೆ, ಒಂದು ಸ್ವಲ್ಪ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಂದು ಕೂಡಲೇ ಕಪ್ಪು ವಿನ್ ಆಗಲಿಲ್ಲ, ಹಾಗೆ ಹೀಗೆ. ಸೊ ಕಪ್ ವಿನ್ ಆದರೆ ಮಾತ್ರ, ನಾನು ಹೇಳಿದ್ದೆಲ್ಲ ಕರೆಕ್ಟ್. ಇವತ್ತು ಕಪ್ ವಿನ್ ಆದರೆ ಮಾತ್ರ ನಾವು ಸೆಲೆಬ್ರೇಟ್ ಮಾಡಬೇಕಾ ಅಂತ. ಆಯಿತು, ಎಲಿಮಿನೇಟರಲ್ಲಿ ಈ ಒಂದು ಮಾತನ್ನು ನಾವು ನೆನಪಲ್ಲಿ ಇಟ್ಕೊಳ್ತೇವೆ. ಅಪ್ಪಿತಪ್ಪಿ ಎಲಿಮಿನೇಟರ್ ವಿನ್ ಆದರೆ ಸಹ RCB ಪ್ಲೇಯರ್ಸು ಮತ್ತು RCB ಫ್ಯಾನ್ಸ್ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕಂತಂದರೆ, ರೆಡಿ 1 2 3 ಅಂತ ಹೇಳ್ಬೇಕಾ ಅಂತ, ಇಷ್ಟೇ ಸೆಲೆಬ್ರೇಟ್ ಮಾಡಬೇಕಾ ಅಂತ. ಇಷ್ಟೆಲ್ಲ ಹೀಗೆ ಕುದುರೆಗೆ ಇಲ್ಲಿ ಪಟ್ಟಿ ಕಟ್ಟಿರ್ತಾರಲ್ಲ ಹಾಗೇ ಇರಬೇಕು ಅಂತ ಹೇಳಿದರೆ ಜೀವನ ಕಷ್ಟ. ಲಿವ್ ಯುವರ್ ಮೊಮೆಂಟ್, ಎಂಜಾಯ್, ಗಮ್ಮತ್. ನಿಮ್ಗೆ ಎಂತ ಅನಿಸ ಹಾಗೆ ಅಂತ ಸೆಲೆಬ್ರೇಟ್ ಮಾಡಿ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಬೇರೆ ಇರ್ಬೋದು, ಅದೇನೇ ಇರಲಿ. ನನಗೆ ಅನಿಸೋದು ಬೀಯಿಂಗ್ ಕೊಹ್ಲಿ ಟಫ್. ಮಾತಾಡಿದ್ರೆ ತಪ್ಪು, ಮಾತನಾಡದಿದ್ರೆ ತಪ್ಪು, ಸೆಲೆಬ್ರೇಟ್ ಮಾಡಿದ್ರೆ ತಪ್ಪು, ಸೆಲೆಬ್ರೇಟ್ ಮಾಡದಿದ್ರೆ ತಪ್ಪು, 150 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರೆ ತಪ್ಪು, 180 ಸ್ಟ್ರೈಕ್ ರೇಟಿಗೆ ಹೊಡಿಲಿಕ್ಕೆ ಹೋಗಿ ಔಟ್ ಆದರೆ ತಪ್ಪು, ಎಂತ ಮಾಡಿದ್ರೆ ತಪ್ಪು, ಅಂತ ಕಿರ್ಚಿದ್ರೆ ತಪ್ಪು, ನೆಕ್ಸ್ಟ್ ಮ್ಯಾಚಿಂದ ಸೈಲೆಂಟ್ ಆಗಿದ್ರೆ ಹೆದರ್ಕೊಂಡ ಅಂತ ಆಗ್ತದೆ. ಎಂತ ಮಾಡಿದ್ರು ತಪ್ಪು. ಕೊಹ್ಲಿ ಅತ್ಲೇ ಹೂಸ್ಬಿಟ್ರು ತಪ್ಪ ಅಂತ ಕೊನೆಗೆ. ಎಂತ ಮಾಡಿ ಅದು ಸ್ವಲ್ಪ ಚಿಲ್ಲಾಗೋ ಮಾರ ಎಲ್ಲರೂ ಸಹ. ನನಗೆ ಧೋನಿ ಅಂದ್ರೆ ಭಾರಿ ಇಷ್ಟ, ರೋಹಿತ್ ಶರ್ಮಾ ಅಂದ್ರೆ ಇಷ್ಟ, ಆ್ಯಂಡ್ ಯುವರಾಜ್ ಸಿಂಗ್ ಅಂದರೆ ಪಂಚಪ್ರಾಣ, ಹಾರ್ಡ್ ಕೋರ್ ಯುವರಾಜ್ ಸಿಂಗ್ ಫ್ಯಾನ್ ನಾನು. ಹಾಗಂತ ಯಾರನ್ನ ಯಾಕೆ ಮಾಡ್ಬೇಕು ಮಾರ್ರೆ? ನಾವು ಒಬ್ಬನನ್ನೇ ಹೇಟ್ ಮಾಡ್ತಿದ್ದೆ ಇಲ್ಲೇ ತನಕ. ರಿಯಾನ್ ಪರಾಗನ್ ಭಾರಿ ಹೇಟ್ ಮಾಡ್ತಾ ಇದ್ದೆ ಲಾಸ್ಟ್ ಸೀಸನ್ ತನಕ. ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಏನೂ ಕಿತ್ತು ದಬ್ಬಾಕದೆ ಆ್ಯಟಿಟ್ಯೂಡ್ ತೋರಿಸ್ತಿದ್ದೆ. ಬಟ್ ಈ ಸೀಸನ್ ಸೂಪರಾಗಿ ಆಡಿದ್ದಾರೆ. ಆ್ಯಂಡ್ ರಿಯಾನ್ ಪರಾಗನ್ ಸಹ ಈಗ ನಾನು ಹೇಟ್ ಮಾಡೋದಿಲ್ಲ. ಲೆಟ್ ಅಸ್ ಲವ್ ಎವ್ರಿಬಡಿ. ಆಲ್ ದ ಬೆಸ್ಟ್ RCB. ನಾನು ಎಂತೆಂತ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ಐ ಹೋಪ್ ನನ್ನ ಮಾತು ಕರೆಕ್ಟ್ ಉಂಟನ್ನು ಅಂದ್ಕೊಂಡಿದ್ದೇನೆ. ಎಸ್, ಥ್ಯಾಂಕ್ ಯು.